ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿನ್ನೆ ವಿಧಿವಶರಾಗಿದ್ದಾರೆ. ಅಂತಿಮ ದರ್ಶನಕ್ಕಾಗಿ ಪದ್ಮನಾಭನಗರದ ನಿವಾಸದಲ್ಲಿ ಈಗಾಗಲೇ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. 7 ಗಂಟೆಯಿಂದ 9 ಗಂಟೆವರೆಗೆ ಕುಟುಂಬಸ್ಥರಿಗಾಗಲೇ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ. ನಂತರದಲ್ಲಿ 11 ಗಂಟೆ ನಂತರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. 11 ಗಂಟೆವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. 11:05ಕ್ಕೆ ಬೆಂಗಳೂರಿನಿಂದ ಅಂತಿಮ ಯಾತ್ರೆ ಹೊರಡಲಿದೆ. ಆನಂತರ ಹಾಸನಕ್ಕೆ ಚೆನ್ನಮ್ಮರವರ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡಲಾಗುತ್ತೆ. ದೇವೇಗೌಡರ ಪತ್ನಿ ನಿಧನದ ಬೆನ್ನಲ್ಲೇ ಸಾಕಷ್ಟು ಗಣ್ಯರು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅಂತಿಮ ದರ್ಶನಕ್ಕಾಗಿ ಸಕಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಕಲ್ಪಿಸಲಾಗಿದ್ದು, ಪದ್ಮನಾಭನಗರದ ನಿವಾಸದ ಬಳಿ ಇರುವಂತಹ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಹಾಗೆ ಗಣ್ಯರಿಗೂ ಕೂಡ ದರ್ಶನದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೆ ಮಾತ್ರ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು, 11 ಗಂಟೆಯ ನಂತರದಲ್ಲಿ ಅಂತಿಮ ಯಾತ್ರೆ ಬೆಂಗಳೂರಿನಿಂದ ಹೊರಡುತ್ತೆ. ನಂತರ ಹಾಸನಕ್ಕೆ ಚೆನ್ನಮ್ಮನವರ ಪಾರ್ಥಿವ ಶರೀರ ಸ್ಥಳಾಂತರ ಮಾಡಲಾಗುತ್ತೆ. ನಾಳೆ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮನೆಯಲ್ಲೇ ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು, ಮೈದಾನದಲ್ಲಿ ಅಂತಿಮ ದರ್ಶನ ಪ್ರಕ್ರಿಯೆಯನ್ನು ಈಗ ರದ್ದು ಮಾಡಿದ್ದಾರೆ ಎನ್ನುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪದ್ಮನಾಭನಗರದ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಪ್ರಾಥಮಿಕವಾಗಿ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗ್ತಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಕಡೇ ಕ್ಷಣದಲ್ಲಿ ಒಂದಷ್ಟು ಪ್ಲಾನ್ಸ್ಗಳು ಕೂಡ ಚೇಂಜ್ ಆಗಿದೆ, ರದ್ದು ಮಾಡಿದ್ದಾರೆ. ಪದ್ಮನಾಭನಗರದ ನಿವಾಸದಲ್ಲಿಯೇ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಸಾರ್ವಜನಿಕರು ದರ್ಶನವನ್ನು ಪಡ್ಕೊಳ್ಳೋದಾದರೆ ಯಾವುದೇ ರೀತಿ ಮೈದಾನಕ್ಕೆ ಹೋಗೋದು ಬೇಕಾಗಿಲ್ಲ. ದೇವೇಗೌಡ ನಿವಾಸದ ಆವರಣದಲ್ಲಿಯೇ ದರ್ಶನವನ್ನು ಪಡ್ಕೊಳ್ಳಬಹುದಾಗಿದೆ. ನಮ್ಮ ಪ್ರತಿನಿಧಿ ಸುನಿಲ್ ಎಚ್.ಡಿ. ಕುಮಾರಸ್ವಾಮಿ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಮಾತಾಡಲಿಕ್ಕೆ ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಅವರ ನೇರವಾಗಿ ಮಾತಾಡ್ತೀನಿ. ಸರ್, ಈಗ ಇವತ್ತಿನ ಕಾರ್ಯಕ್ರಮ ಏನೇನಿದೆ ಸರ್? ಬೆಳಿಗ್ಗೆ 11 ಗಂಟೆವರೆಗೆ ಇಲ್ಲಿ ಪದ್ಮನಾಭನಗರದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿದ್ದೀವಿ. 11:11ವರೆಗೆ ಇಲ್ಲಿಂದ ಪ್ರಯಾಣ ಹೊಳೆನರಸೀಪುರಕ್ಕೆ ಹಾಸನದ ಮಾರ್ಗವಾಗಿ, ಅಂದರೆ ನೆಲಮಂಗಲ, ಅಲ್ಲಿಂದ ಚನ್ನರಾಯಪಟ್ಟಣ, ಹಾಸನಿಂದ ಹೊಳೆನರಸೀಪುರದಲ್ಲಿ ರಾತ್ರಿ ಅಂತಿಮ ದರ್ಶನಕ್ಕೆ ಅಲ್ಲಿ ಏರ್ಪಾಡು ಮಾಡಿದ್ದೀವಿ. ನಂತರ ನಾಳೆ 11 ಗಂಟೆಗೆ ರಂಗನಾಥ ಸ್ವಾಮಿ ದೇವಸ್ಥಾನದ ತಪ್ಪಲು ಅಲ್ಲಿ ತಳಗಡೆ ಏನಿದೆ ಆ ದೇವರ ಸಾನ್ನಿಧ್ಯ ತಳಗಡೆ ಒಂದು ಜಾಗ ಐಡೆಂಟಿಫೈ ಮಾಡಿದ್ವಿ. ಅಲ್ಲಿ ಅಂತಿಮವಾಗಿ ಅಂತ್ಯಕ್ರಿಯೆ ಮಾಡತಕ್ಕಂಥ ಕಾರ್ಯಕ್ರಮ. ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಹೇಳಾಗಿತ್ತು. ಪೊಲೀಸ್ ಇಲಾಖೆಯವರು ಸರ್ಕಾರದ ವತಿಯಿಂದ ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ಬೋದು ಅನ್ನೋ ದೃಷ್ಟಿಯಿಂದ ಅಲ್ಲೂ ಏರ್ಪಾಡು ಮಾಡಿದ್ದಾರೆ. ಇಲ್ಲಿ ಏನಾದ್ರೂ ಸಮಸ್ಯೆ ಕೊನೆಂತಲ್ಲಿ ಆಗಬಾರ್ದು ಅಂತ. ಆದರೆ ಇಲ್ಲೇ ಮನೆಯಲ್ಲೇ ಇಲ್ಲೂ ಸಹ ಎಲ್ಲ ರೀತಿ ಒಂದು ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಿರೋದ್ರಿಂದ ಬಹುಶಃ ಅಲ್ಲಿ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೆನ್ನೆನೂ ನಾನು ಹೇಳಿದ್ದೆ, ಸ್ವಲ್ಪ ಜನ ಜಾಸ್ತಿ ಆದರೆ ಅಕಸ್ಮಾತ್ ಏನಾದರೂ ಸ್ವಲ್ಪ ತೊಂದರೆಗಳಾಗಬಾರ್ದು ಯಾರಿಗೂ ಅಂತ ಹೇಳಿ ಪೊಲೀಸ್ ಇಲಾಖೆಯಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಗಂಟೆಯಲ್ಲಿ ನೋಡಿ ಆಮೇಲೆ ತೀರ್ಮಾನ ಮಾಡಿ. ತಾಯಿಯವರಿಗೆ ಚೆನ್ನಮ್ಮ ಪ್ರೀತಿಯ ಮಗ ಕುಮಾರ, ಯಾವಾಗಲೂ ಬಂದಾಗಲ ಕುಮಾರ ಅನ್ನೋರು ಇತ್ತು. ಅವ್ರಿಗೆ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಪ್ರೀತಿ ಇದ್ದಿದ್ದು ನಿಜ. ಯಾಕೆಂದರೆ ಕಾರಣ ನಾನು ಬಡವರ ಬಗ್ಗೆ ಇಟ್ಟಿರ್ತಕ್ಕಂಥ ಅವರ ನಡವಳಿಕೆನ ನನ್ನ ಜೀವನದಲ್ಲಿ ನಾನು ಓಡಿಸ್ಕೊಂಡಿದ್ದೇನೆ. ಅದರಿಂದ ಸ್ವಲ್ಪ ಪ್ರೀತಿ ಏನಾದರೂ ಸ್ವಲ್ಪ ಹೆಚ್ಚಿಗೆ ಇತ್ತು. ಬಟ್ ಎಲ್ಲರೂ ಒಂದೇ ರೀತಿ ಬೆಳೆಸಿದ್ದಾರೆ. ಸ್ನೇಹಿತರಾಗಿದ್ದಂಥವ್ರು ಎಲ್ಲ ವಿಚಾರನೂ ಶೇರ್ ಮಾಡ್ಕೋತಿದ್ರಿ, ಬಂದರೆ ಗಂಟೆಗಟ್ಟಲೆ ಕಾಲ ಕಳೀತಾ ಇದ್ರಿ. ಇಲ್ಲ, ಅವ್ರ ಜೊತೆಯಲ್ಲಿ ಸಮಯ ಸಿಗ್ತಾ ಇರಲಿಲ್ಲ. ಅವರ ಹತ್ತಿರದಲ್ಲೇ ಇದ್ದೇನೆ. ಅವರ ಕೆಲವು ನನಗೆ ಹಲವಾರು ಬಾರಿ ಹಿತವಚನಗಳು, ನಾನು ಯಾವ ರೀತಿ ಬದುಕಬೇಕು ಅನ್ನೋದನ್ನು ಹಲವಾರು ಬಾರಿ ನನಗೆ ಕೂರಿಸ್ಕೊಂಡು ಹೇಳಿದಂಥ ದಿನಗಳು ನಾನು ಮರೀಲಿಕ್ಕಾಗೋದಿಲ್ಲ. ಅತೀತವಾಗಿ ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಇಲ್ಲ, ಅದು ಎಲ್ಲರೂ ಬಂದು ಹೋಗ್ತಾರೆ. ಹಲವಾರು ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ಸಹ ಅವರ ಒಂದು ಆರೈಕೆಯಲ್ಲಿ ಬೆಳೆದಂಥವ್ರೆ. ಅವರ ಅತಿಥಿ ಪುರಸ್ಕಾರ ಏನಿತ್ತು ಅದನ್ನು ಅವರೆಲ್ಲ ಅವರ ಜೀವನದಲ್ಲಿ ಅವರೇನು ಮಾಡಿದ್ದಾರೆ ಅದರ ನೆನಪು ಅವರು ಎಲ್ಲರಲ್ಲೂ ಇದೆ. ಮಾತಾಡಲಿಕ್ಕೆ ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಅವರ ನೇರವಾಗಿ ಮಾತಾಡ್ತೀನಿ. ಸರ್, ಈಗ ಇವತ್ತಿನ ಕಾರ್ಯಕ್ರಮ ಏನೇನಿದೆ ಸರ್? ಬೆಳಿಗ್ಗೆ 11 ಗಂಟೆವರೆಗೆ ಇಲ್ಲಿ ಪದ್ಮನಾಭನಗರದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿದ್ದೀವಿ.
11:30ವರೆಗೆ ಇಲ್ಲಿಂದ ಪ್ರಯಾಣ ಹೊಳೆನರಸೀಪುರಕ್ಕೆ ಹಾಸನದ ಮಾರ್ಗವಾಗಿ, ಅಂದರೆ ನೆಲಮಂಗಲ, ಅಲ್ಲಿಂದ ಚನ್ನರಾಯಪಟ್ಟಣ, ಹಾಸನಿಂದ ಹೊಳೆನರಸೀಪುರದಲ್ಲಿ ರಾತ್ರಿ ಅಂತಿಮ ದರ್ಶನಕ್ಕೆ ಅಲ್ಲಿ ಏರ್ಪಾಡು ಮಾಡಿದ್ದೀವಿ. ನಂತರ ನಾಳೆ 11 ಗಂಟೆಗೆ ರಂಗನಾಥ ಸ್ವಾಮಿ ದೇವಸ್ಥಾನದ ತಪ್ಪಲು ಅಲ್ಲಿ ತಳಗಡೆ ಏನಿದೆ ಆ ದೇವರ ಸಾನ್ನಿಧ್ಯ ತಳಗಡೆ ಒಂದು ಜಾಗ ಐಡೆಂಟಿಫೈ ಮಾಡಿದ್ವಿ. ಅಲ್ಲಿ ಅಂತಿಮವಾಗಿ ಅಂತ್ಯಕ್ರಿಯೆ ಮಾಡತಕ್ಕಂಥ ಕಾರ್ಯಕ್ರಮ. ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಹೇಳಾಗಿತ್ತು. ಪೊಲೀಸ್ ಇಲಾಖೆಯವರು ಸರ್ಕಾರದ ವತಿಯಿಂದ ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ಬೋದು ಅನ್ನೋ ದೃಷ್ಟಿಯಿಂದ ಅಲ್ಲೂ ಏರ್ಪಾಡು ಮಾಡಿದ್ದಾರೆ. ಇಲ್ಲಿ ಏನಾದ್ರೂ ಸಮಸ್ಯೆ ಕೊನೆ ಆಗಬಾರ್ದು ಅಂತ. ಆದರೆ ಇಲ್ಲೇ ಮನೆಯಲ್ಲೇ ಇಲ್ಲೂ ಸಹ ಎಲ್ಲ ರೀತಿ ಒಂದು ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಿರೋದ್ರಿಂದ ಬಹುಶಃ ಅಲ್ಲೇ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೆನ್ನೆನೂ ನಾನು ಹೇಳಿದ್ದೆ, ಸ್ವಲ್ಪ ಜನ ಜಾಸ್ತಿ ಆದರೆ ಅಕಸ್ಮಾತ್ ಏನಾದರೂ ಸ್ವಲ್ಪ ತೊಂದರೆಗಳಾಗಬಾರ್ದು ಯಾರಿಗೂ ಅಂತ ಹೇಳಿ ಪೊಲೀಸ್ ಇಲಾಖೆಯಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಗಂಟೆಲಿ ನೋಡಿ ಆಮೇಲೆ ತೀರ್ಮಾನ ಮಾಡಿ. ತಾಯಿಯವರಿಗೆ ಚೆನ್ನಮ್ಮನ ಪ್ರೀತಿಯ ಮಗ ಕುಮಾರ, ಯಾವಾಗಲೂ ಬಂದಾಗೆಲ್ಲ ಕುಮಾರ ಅನ್ನೋರು ಇತ್ತು. ಅವ್ರಿಗೆ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಪ್ರೀತಿ ಇದ್ದಿದ್ದು ನಿಜ. ಯಾಕೆಂದರೆ ಅದಕ್ಕೆ ಕಾರಣ ನಾನು ಬಡವ್ರ ಬಗ್ಗೆ ಇಟ್ಟಿರ್ತಕ್ಕಂಥ ಅವರ ನಡವಳಿಕೆನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಅದರಿಂದ ಸ್ವಲ್ಪ ಪ್ರೀತಿ ಏನಾದರೂ ಸ್ವಲ್ಪ ಹೆಚ್ಚಿಗೆ ಇತ್ತು. ಬಟ್ ಎಲ್ಲರೂ ಒಂದೇ ರೀತಿ ಬೆಳೆಸಿದ್ದಾರೆ. ಸ್ನೇಹಿತರಾಗಿದ್ದಂಥವ್ರು ಎಲ್ಲ ವಿಚಾರನೂ ಶೇರ್ ಮಾಡ್ಕೋತಿದ್ರಿ, ಬಂದರೆ ಗಂಟೆಗಟ್ಟಲೆ ಕಾಲ ಕಳೀತಾ ಇದ್ರಿ. ಇಲ್ಲ, ಅವ್ರ ಜೊತೆಯಲ್ಲಿ ಸಮಯ ಸಿಗ್ತಾ ಇರಲಿಲ್ಲ. ಅವರ ಹತ್ರದಲ್ಲೇ ಇದ್ದೇನೆ. ಅವರ ಕೆಲವು ನನಗೆ ಹಲವಾರು ಬಾರಿ ಹಿತವಚನಗಳು, ಯಾವ ರೀತಿ ಬದುಕಬೇಕು ಅನ್ನೋದನ್ನು ಹಲವಾರು ಬಾರಿ ನನಗೆ ಕೂರಿಸ್ಕೊಂಡು ಹೇಳಿದಂಥ ದಿನಗಳು ನಾನು ಮರೀಲಿಕ್ಕಾಗೋದಿಲ್ಲ. ಅತೀತವಾಗಿ ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಇಲ್ಲ, ಅದು ಎಲ್ಲರೂ ಬಂದು ಹೋಗ್ತಿದ್ದಾರೆ. ಹಲವಾರು ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ಸಹ ಅವರ ಒಂದು ಆರೈಕೆಯಲ್ಲಿ ಬೆಳೆದಂಥವ್ರೆ. ಅವರ ಅತಿಥಿ ಪುರಸ್ಕಾರ ಏನಿತ್ತು ಅದನ್ನು ಅವರೆಲ್ಲ ಅವರ ಜೀವನದಲ್ಲಿ ಅವರೇನು ಮಾಡಿದ್ದಾರೆ ಅದರ ನೆನಪು ಅವರು ಎಲ್ಲರಲ್ಲೂ ಇದೆ. ಪಕ್ಷಗಳು ಯಾವುದೇ ಇರಲಿ, ಯಾವುದೇ ರೀತಿಯಲ್ಲಿ ಬೇರೆ ಬೇರೆ ರೀತಿ ರಾಜಕೀಯವಾಗಿ ಬೇರೆ ಬೇರೆ ಇದ್ದರು, ಎಲ್ಲರಲ್ಲೂ ಅವರ ಬಗ್ಗೆ, ಅವ್ರ ನಡವಳಿಕೆ ಬಗ್ಗೆ ಒಂದು ರೀತಿಯಲ್ಲಿ ಒಂದು ಗೌರವಿಸುವಂಥ ಭಾವನೆ ಇಟ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಬಂದು ಸಹ ಅವರ ಅಂತಿಮ ದರ್ಶನ ಪಡೀತಿದ್ದಾರೆ. ರೂಪದ ಜೋಡಿ, ಆದರ್ಶದ ಜೋಡಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಹುಶಃ ಇವತ್ತಿನ ಸಮಾಜಕ್ಕೆ ಇದು ಅವರಿಬ್ಬರ ಒಂದು ಒಂದು ಅವರ ದಾಂಪತ್ಯ ಜೀವನ ಏನಿದೆ ಬಹುಶಃ ಎಲ್ರಿಗೂ ಮಾದರಿ. ಈಗಿನ ಒಂದು ಪೀಳಿಗೆಗೆ ಬಹುಶಃ ಅಂಥ ಒಂದು ಇಬ್ಬರಲ್ಲೂ ಇದ್ದಂಥ ಬದುಕಿನ ಅರ್ಥ ಅವರಿಬ್ಬರಲ್ಲೂ ಕಂಡಿದ್ದೇವೆ. ಬಹುಶಃ ಅವರು ಎಂದೂ ಸಹ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ವಿರೋಧ ಪಕ್ಷದ ನಾಯಕರಿದ್ದಾಗಲೂ ಮನೆಯಿಂದ ಹೊರಗೆ ಬಂದವರಲ್ಲ. ಅವರಾಯಿತು, ಅವರ ದೇವ್ರ ಮನೆ ಆಯಿತು, ಅದರಲ್ಲೇ ಸುದೀರ್ಘವಾದ ಜೀವನ ಮಾಡಿರ್ತಕ್ಕಂಥವ್ರು. ಇದಿಷ್ಟು ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ದೇವೇಗೌಡರ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಸುನಿಲ್ ಇದ್ದಾರೆ. ಹಾಗೆ ಪದ್ಮನಾಭನಗರದ ಗ್ರೌಂಡ್ನಿಂದ ಶಿವಪ್ರಸಾದ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಸುನಿಲ್ ಬಳಿ ಮಾಹಿತಿನ ಪಡ್ಕೊಳ್ಳೋಣ. ಸುನಿಲ್, ದೊಡ್ಡಗೌಡರ ಕುಟುಂಬದಲ್ಲಿ ನೀರವ ಮೌನ ಕತ್ತಲೆ ಆವರಿಸಿಕೊಂಡಿದೆ. ಮನೆಯ ಒಂದು ಹಿರಿಯ ಚೇತನವನ್ನು ಕಳ್ಕೊಂಡಂತಹ ಕುಟುಂಬದಲ್ಲಿ ಈಗ ಒಂದು ರೀತಿ ಅಗಾಧವಾದಂಥ ನೋವು. ಯಾರೇ ಎಷ್ಟೇ ಸಾಂತ್ವನ ಮಾಡಿದ್ರೂ ಕೂಡ ಭರಿಸಲಾಗದಂಥ ನೋವೀಗ. ಈ ಸಂದರ್ಭದಲ್ಲಿ ಅಲ್ಲಿಗೆ ಹಲವು ಗಣ್ಯರು ಬರ್ತಿದ್ದಾರೆ. ಸಾರ್ವಜನಿಕ ವ್ಯವಸ್ಥೆಗೂ ಕೂಡ ಮನೆಯಲ್ಲಿ ಈಗ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಮಾಹಿತಿಗಳು ಲಭ್ಯ ಆಗ್ತದೆ? ಶಕುಂತಲಾ, ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನರಾಗಿದ್ದಾರೆ. ಈಗಾಗಲೇ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ನಾಯಕರು ಬಂದು ಅವರ ಒಂದು ಅಂತಿಮ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರು ಬಂದು, ಕುಟುಂಬಸ್ಥರೆಲ್ಲರೂ ಕೂಡ ಬಂದು ಒಂದಷ್ಟು ಇಲ್ಲಿನ ಕೊನೆ ಹಂತದ ವಿಧಿವಿಧಾನಗಳನ್ನು ಕೂಡ ಮಾಡ್ತಾ ಇದ್ದಾರೆ, ಕಾರ್ಯಗಳು ಕೂಡ ಮಾಡ್ತಾ ಇದ್ದಾರೆ. ನಾನೀಗ ಪದ್ಮನಾಭನಗರದ ದೇವೇಗೌಡರ ನಿವಾಸದ ಮುಂಭಾಗದಲ್ಲಿ ಇದ್ದೀನಿ. ಈ ದೃಶ್ಯದಲ್ಲಿ ನೋಡ್ತಾ ಹೋಗ್ತಾ ಇರ್ಬೋದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ, ಅಸಂಖ್ಯಾತ ಸಂಖ್ಯೆಯಲ್ಲಿ ಈಗಾಗಲೇ ಸಾರ್ವಜನಿಕರು, ಅಭಿಮಾನಿಗಳು, ಆಪ್ತರು, ಕುಟುಂಬಸ್ಥರು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಕೂಡ ಈಗಾಗಲೇ ಪಡಿತಾ ಇದ್ದಾರೆ. ಈ ಒಂದು ದೇವೇಗೌಡರ ನಿವಾಸ, ಪದ್ಮನಾಭನಗರ ನಿವಾಸ ಇದೆ. ಇದೇ
ಇದೇ ನಿವಾಸದಲ್ಲಿ ಸುಮಾರು 11 ಗಂಟೆವರೆಗೂ ಕೂಡ ಸಾರ್ವಜನಿಕರ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇದಾದ ನಂತರದಲ್ಲಿ ನೇರವಾಗಿ ಶಕುಂತಲಾ ಇಲ್ಲಿಂದ ಪಾರ್ಥಿವ ಶರೀರವನ್ನು ರಸ್ತೆ ಮೂಲಕವಾಗಿ ಹಾಸನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಹೋಗುವ ಮಾರ್ಗಗಳೇನಿದೆ, ನೆಲಮಂಗಲ ಕ್ರಾಸ್ ಆಗ್ಬೋದು, ಬೆಳ್ಳೂರು ಕ್ರಾಸ್ ಆಗ್ಬೋದು, ಈ ರೀತಿಯಾದ ನೆಲಮಂಗಲ ನಾಗಮಂಗಲ ಕ್ರಾಸ್ ಆಗ್ಬೋದು, ಈ ರೀತಿಯ ಹೋಗುವಂಥ ಮಾರ್ಗ ಪ್ರಮುಖ ಕ್ರಾಸ್ಗಳೇನಿವೆ, ರಸ್ತೆಗಳೇನಿವೆ, ಆ ರಸ್ತೆಗಳಲ್ಲಿ ಸಾರ್ವಜನಿಕರ ಒಂದು ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈಗ ಇದೇ ರೀತಿಯಾಗಿ ಪರ್ಯಾಯವಾಗಿ ಬೇರೆ ಗ್ರೌಂಡ್ನಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಕುಟುಂಬಸ್ಥರು ಇಲ್ಲಿಯೇ ನಾವು ಇಲ್ಲಿಂದ ನೇರವಾಗಿ ಹಾಸನಕ್ಕೆ ತೆಗೆದುಕೊಂಡು ಹೋಗೋಣ, ಇಲ್ಲೇ ಸಾರ್ವಜನಿಕರಿಗೆ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲೇ 11 ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತಾ, ಅದಾದ ನಂತರದಲ್ಲಿ ಗ್ರೌಂಡ್ಗೆ ತಗೊಂಡು ಹೋಗ್ತಾರೆ ಅಂತ ಗೊತ್ತಾಗಬೇಕಾಗಿದೆ. ಯಾಕೆಂದರೆ ನೀವು ಆಗಲೇ ಹೇಳ್ದಂಗೆ ದೇವೇಗೌಡರ ಇಡೀ ಕುಟುಂಬಕ್ಕೆ ಒಂದು ರೀತಿಯಾಗಿ ಮೌನ ಶಕ್ತಿಯಾಗಿ ಚೆನ್ನಮ್ಮನವರು ಕೆಲಸ ಮಾಡ್ತಾ ಇದ್ರು. ದೇವೇಗೌಡರ ರಾಜಕೀಯ ಏಳು ಬೀಳುಗಳು, ಅವರ ಮಕ್ಕಳ ರಾಜಕೀಯ ಏಳು ಬೀಳು ಎಲ್ಲದರಲ್ಲೂ ಕೂಡ ಮೌನ ಶಕ್ತಿಯಾಗಿ ಚೆನ್ನಮ್ಮ ಅವರು ಹಿಂದೆ ನಿಂತು ಕೆಲಸ ಮಾಡ್ತಾ ಇದ್ರು. ಇವತ್ತು ಅಂಥ ಶಕ್ತಿ ಕಳಿಸಿದೆ, ಇಡೀ ಕುಟುಂಬಕ್ಕೂ ಅಂತ ಕೊಂಡಿ ಕಳಿಸಿದೆ ಅಂದರೆ ಸಾಕಷ್ಟು ಭಾವುಕರಾಗಿ ಇಡೀ ಕುಟುಂಬದಲ್ಲಿರುವಂಥದ್ದು. ಅದೇ ರೀತಿಯಾಗಿ ಒಂದು ರೀತಿಯಾಗಿ ದೇವೇಗೌಡರು ಮತ್ತು ಚೆನ್ನಮ್ಮವರ ಒಂದು ಜೋಡಿ ಅಪರೂಪದ ಜೋಡಿಯಾಗಿತ್ತು. ಯಾವುದೇ ವಿಚಾರಕ್ಕೆ ಬಂದರೂ ಕೂಡ ದೇವೇಗೌಡರಿಗೆ ಬೆನ್ನೆಲುಬಾಗಿ ಚೆನ್ನಮ್ಮನವರು ಇರ್ತಾ ಇದ್ರು. ಒಂದು ವಿಷಯವನ್ನು ನಾನು ಸಂದರ್ಭದಲ್ಲಿ ಹೇಳ್ತೀನಿ, ಯಾಕೆಂದರೆ ಅವರು ಇತ್ತೀಚಿನ ಒಂದು 3-4 ತಿಂಗಳವರೆಗೂ ಕೂಡ ಪ್ರತಿದಿನ ದೇವೇಗೌಡರು ರಾಜ್ಯ ಪ್ರವಾಸವನ್ನು ಮಾಡಿದರೆ ಅಲ್ಲಿಗೆ ಅವ್ರು ಹೋಗುವಂಥ ಸಂದರ್ಭದಲ್ಲಿ ಅವರು ಬಂದು ಮನೆಯಿಂದ ಹೊರಗಡೆ ಕಳಿಸಿ ಹೋಗ್ತಾ ಇದ್ರು. ಈ ರೀತಿಯಾದ ಒಂದು ಬಾಂಧವ್ಯವನ್ನು ಇಟ್ಕೊಂಡಿದ್ರು. ಹಾಗಾಗಿ ಇವತ್ತು ಚೆನ್ನಮ್ಮನವರ ಅಗಲಿಕೆ ಏನಿದೆ, ಇಡೀ ಅವರ ಒಂದು ದೊಡ್ಡ ಕುಟುಂಬಕ್ಕೆ ದೊಡ್ಡ ಒಂದು ಹೊಡೆತ ಆಗಿದೆ, ಒಂದು ಕುಟುಂಬದ ಕೊಂಡಿ ಕಳಿಸಿದಂತಾಗಿದೆ. ಹಾಗಾಗಿ ಅವರ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೊನೆ ಹಂತದ ವಿಧಿವಿಧಾನ ಕಾರ್ಯಗಳನ್ನ ಅವ್ರ ಕುಟುಂಬಸ್ಥರು ನೆರವೇರಿಸ್ತಾರೆ. ಅದಾದ ನಂತರದಲ್ಲಿ ಮನೆಯಲ್ಲೇ ಅಂತಿಮ ದರ್ಶನಕ್ಕೆ 11 ಗಂಟೆವರೆಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಬದಲಾಗಿ ಪಕ್ಕದಲ್ಲೇ ಇರುವಂಥ ಗ್ರೌಂಡ್ಗೆ ಅಂತಿಮ ದರ್ಶನಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾರೆ. ಕಾದು ನೋಡಬೇಕಾಗಿರುವಂಥದ್ದು ಶಕುಂತಲಾ. ಹಾಗೆ ಸಂಪರ್ಕದಲ್ಲಿ ಸುನಿಲ್, ಇನ್ನು ಶಿವಪ್ರಸಾದ್ ಕೂಡ ಗ್ರೌಂಡ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ನಾವು ಗಮನಿಸ್ತಾ ಇದ್ವಿ, ಯಾಕಂದ್ರೆ ಅಂತಿಮ ದರ್ಶನಕ್ಕೆ ಅಂದ್ರೆ ಸಾಕಷ್ಟು ಹಿತೈಷಿಗಳಿರ್ತಾರೆ, ಅಭಿಮಾನಿಗಳಿರ್ತಾರೆ, ಭಕ್ತ ಸಾಗರಗಳು ಅಂದ್ರೆ ಒಂದು ರೀತಿ ದೊಡ್ಡ ಸಂಖ್ಯೆಯಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಗ್ರೌಂಡ್ ನಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅಂತ ಹೇಳಲಾಗ್ತಾ ಇತ್ತು. ಕಡೆ ಕ್ಷಣದಲ್ಲಿ ರದ್ದಾಯಿತು ಅಂತ ಹೇಳಲಾಗ್ತಾ ಇತ್ತು. ಸದ್ಯದ ಮಾಹಿತಿಗಳು ಏನು ಸಿಗ್ತದೆ, ಅಲ್ಲಿ ವ್ಯವಸ್ಥೆಗಳು ಹೇಗಿದೆ? ಶಕುಂತಲಾ, ನೀವು ಗಮನಿಸಬಹುದಾಗಿದೆ, ನಿನ್ನೆ ರಾತ್ರಿಯಿಂದಲೂ ಕೂಡ ತಡರಾತ್ರಿಯಿಂದಲೂ ಕೂಡ ಸಾಗರೋಪಾದಿಯಲ್ಲಿ ಜನರು ಆಗಮಿಸಿರ್ತಕ್ಕಂಥದ್ದು. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮರವರ ಅಂತಿಮ ದರ್ಶನವನ್ನು ನೋಡೋದಕ್ಕೆ ಈಗಾಗಲೇ ಆಗಮಿಸಿರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಜನರು ಆಗಮಿಸ್ತಲೇ ಇದ್ದಾರೆ. ಅವರ ಒಂದು ದರ್ಶನಕ್ಕೆ, ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅವರ ನಿವಾಸದ ಸಮೀಪದಲ್ಲೇ ಇರತಕ್ಕಂಥ ಪುಟ್ಟಲಿಂಗಯ್ಯ ಆಟದ ಮೈದಾನದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಬೆಳಗ್ಗಿಂದಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಅವರ ಒಂದು ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಈಗಾಗಲೇ ರದ್ದುಪಡಿಸಲಾಗಿದೆ ಈ ಒಂದು ಆಟದ ಮೈದಾನದಲ್ಲಿ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಅಂದರೆ ಮನೆಯ ಒಳಭಾಗದಲ್ಲಿಯೇ ಸಾರ್ವಜನಿಕರ ದರ್ಶನಕ್ಕೆ, ವಿಐಪಿಗಳ ದರ್ಶನಕ್ಕೆ ಅನುವನ್ನು ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ತದನಂತರದಲ್ಲಿ 11:30 ಬಳಿಕ ಅವರ ನಿವಾಸದಿಂದ ಅವರ ಪಾರ್ಥಿವ ಶರೀರವನ್ನು ಹೊಳೆನರಸೀಪುರಕ್ಕೆ ಕೊಂಡೊಯ್ಯಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿರುವುದನ್ನು ನೀವು ಗಮನಿಸಬಹುದಾಗಿದೆ. ಇದು ಆಟದ ಮೈದಾನದ ಒಳಭಾಗದಲ್ಲಿ ಈಗಾಗಲೇ 1000ಕ್ಕೂ ಹೆಚ್ಚು ಪೊಲೀಸರನ್ನು ಭದ್ರತೆಗಾಗಿ ನಿಯೋಜನೆಯನ್ನು ಮಾಡೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರು ಕೂಡ ನೀವು ಗಮನಿಸಬಹುದಾಗಿದೆ, ರೋಲ್ಕಾಲನ್ನು ಮಾಡುವ ಮೂಲಕ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಗೊಳಿಸಿರ್ತಕ್ಕಂಥದ್ದು. ಲ್ಯಾಂಡ್ ಆರ್ಡರ್ ಟ್ರಾಫಿಕ್ ಪೊಲೀಸರು ಸೇರಿದಂತೆ 1000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಈಗಾಗಲೇ ಹೊಳೆನರಸೀಪುರಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರ ಮಾರ್ಗವಾಗಿ ತೆರಳತಕ್ಕಂಥ ಮಾರ್ಗವನ್ನು ಕೂಡ ಈಗಾಗಲೇ ಫೈನಲ್ ಮಾಡಿಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ವಿಶೇಷ ವಾಹನವನ್ನು ಕೂಡ ಚೆನ್ನಮ್ಮರವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯುವಂತಹ ವಾಹನವನ್ನು ಕೂಡ ಸಿದ್ಧಪಡಿಸಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಂದು ಬೆಳಗ್ಗೆ 11:30 ನಂತರ ಬೆಂಗಳೂರಿನ ಪದ್ಮನಾಭನಗರದ ನಿವಾಸದಿಂದ ಇವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅಂತಿಮ ಕ್ಷಣದಲ್ಲಿ ಈ ಒಂದು ಪುಟ್ಟಲಿಂಗಯ್ಯ ಆಟದ ಮೈದಾನ ಇದೆ, ಆಟದ ಮೈದಾನದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಸದ್ಯದ ಮಟ್ಟಿಗೆ ರದ್ದಾಗಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಶಕುಂತಲಾ, ಧನ್ಯವಾದ ಶಿವಪ್ರಸಾದ್. ಸುನಿಲ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.